ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋಗೆ ಎಲ್ರಿಗೂ ಸ್ವಾಗತ, ವೆಲ್ಕಮ್. ಹ್ಯಾಪಿ ದಸರಾ ಅಂತ ಇಂಗ್ಲೀಷಲ್ಲಿ ಹಾಕವ್ರೆ, ಕನ್ನಡದಲ್ಲಿ ಹಾಕ್ಬೇಕಿತ್ತು, ಸಖತ್ತಾಗಿರ್ತಿತ್ತು ಗಾಯ್ಸ್. ಡೇ 1 ಇವತ್ತು. ನನಗೆ ಇವತ್ತೇ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿಂದ ಇನ್ನು 11 ದಿವಸ ಪೂರ್ತಿ ವೀಡಿಯೋಸ್ ಹಾಕ್ತೀನಿ. ಆಲ್ಮೋಸ್ಟ್ ಎಷ್ಟಾಗುತ್ತೆ ಅಷ್ಟರೊಳಗೆಲ್ಲ ಹೋಗಿ ವೀಡಿಯೋಸ್ ಮಾಡಿ ಎಲ್ಲ ರೋಡ್ನು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಇವತ್ತೇ ಅಲ್ಲ, ದಿನ ಒಂದೊಂದು ರೋಡ್ಗೆ ಹೋಗಿ, ದಿನ ಒಂದೊಂದು ರೋಡ್ ಅಂದರೆ ಎಷ್ಟೆಷ್ಟಾಗುತ್ತೆ ಅಷ್ಟು ರೋಡು ಹೋಗಿ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಗಾಯ್ಸ್. ಈ ರೋಡು ಬಂದು DC ಆಫೀಸ್ ರೋಡು, ಆ ರೋಡು ಕಲಾಮಂದಿರ್ ರೋಡು. ಹೋಗ್ತಾ ಇದೀವಿ ಗಾಯ್ಸ್. ಲೈಟಿಂಗ್ಸ್ ಎಲ್ಲ ಕಡೆ ಆನ್ ಆಗೈತೆ. ಮತ್ತು ಇನ್ಸ್ಟಾಗ್ರಾಮು, ಫೇಸ್ಬುಕ್ ಎಲ್ಲ ಕಡೆ ಫಾಲೋ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಈ ರೋಡಲ್ಲಿ ಲಾಸ್ಟ್ ಟೈಮು ಸೇಮ್ ಹಾಕಿದ್ರು, ಈ ಟೈಮು ಸೇಮ್ ಲೈಟಿಂಗ್ಸ್ ಹಾಕೋರೆ, ಏನೂ ಚೇಂಜ್ ಮಾಡಿಲ್ಲ. ಅದೊಂದು ಇದನ್ನು ಮಾತ್ರ ಚೇಂಜ್ ಮಾಡೋದು. ರಾಮಸ್ವಾಮಿ ಸರ್ಕಲ್ ಇತ್ತು ಲಾಸ್ಟ್ ಟೈಮು, ಈ ಸತಿ ಇಲ್ಲಿ ಯೂನಿವರ್ಸಿಟಿ ಎದುರುಗಡೆ ಹಾಕೋರೆ, ಸಖತ್ತಾಗೈತೆ ನೋಡ್ರಿ ಗಾಯ್ಸ್. ಈ ರೋಡ್ ಬಂದು DC ಆಫೀಸ್ ರೋಡು. DC ಆಫೀಸ್ ರೋಡಲ್ಲಿ ಯೂನಿವರ್ಸಿಟಿ ಎದುರುಗಡೆ ಇದೊಂದು ಮಾಡಿದ್ದಾರೆ. ಮುಂದೆ ಅಲ್ಲಿ ಗಾಂಧಿ ತಾತದೊಂದು ಮಾಡಿದ್ದಾರೆ. ಕ್ರಾಸ್ ಹಾಕಿದಾರಲ್ಲ, ಈ ಲೈಟಿಂಗ್ಸು ಲಾಸ್ಟ್ ಟೈಮ್ ಹಾಕಿದ್ರು, ಸೇಮ್ ಲೈಟಿಂಗ್ಸ್ ಈ ಸಲಿನೂ ಹಾಕವ್ರೆ ಗಾಯ್ಸ್. ಸ್ಟಾರ್ಟ್ ಆಗಿರೋದು ಇವತ್ತು, ಆಗಲೇ ಇಷ್ಟೊಂದು ಟ್ರಾಫಿಕ್ ಆಗ್ಬಿಟ್ಟೈತೆ, ಹೆವಿ ಟ್ರಾಫಿಕ್ ಆಗ್ಬಿಟ್ಟೈತೆ. ಮಾತ್ರ ಗಾಡಿನ ನಿಲ್ಲಿಸ್ಬಿಟ್ಟು ಏನೋ ಒಂದು ಕಂಟೆಂಟ್ ಶೂಟ್ ಮಾಡ್ತಾಯಿದ್ದೀವಿ ಗಾಯ್ಸ್. ಹಂಗೆ ಈ ಚಾನಲ್ನ ಫಾಲೋ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿಂದ ಯಾವ ರೋಡ್ಗೆ ಹೋಗಬೇಕು ಅಂತ ಗೊತ್ತಿಲ್ಲ, ನೋಡೋದ ಒಟ್ಟಿನಲ್ಲಿ ಹೋಗ್ತೀವಿ. ಗಾಡಿ ಎಲ್ಲೈತೆ, ಗಾಡಿ ಎತ್ಕೊಂಡು ಹೋಗ್ತಾ ಇರೋದೇ. ಒಂದು ನಮ್ಮ ಫ್ರೆಂಡು ಒಂದು ಕಂಟೆಂಟು ಶೂಟ್ ಮಾಡ್ತಾಯಿದ್ದೀವಿ. ಹಂಗೆ ಶೂಟ್ ಮಾಡ್ತಾ ಇವತ್ತೊಂದು ಲೈಟಿಂಗ್ಸ್ ನೋಡ್ಕೊಂಡು ಹೋಗೋದ ಅಂದ್ಬಿಟ್ಟು ಬಂದಿದ್ದೀವಿ. ಫುಲ್ ಟ್ರಾಫಿಕ್ ಆಗ್ಬಿಟ್ಟೈತೆ ಆಲ್ರೆಡಿ. ನೆಕ್ಸ್ಟ್ ಇಲ್ಲಿಂದ ಇದು DC ಆಫೀಸ್ ರೋಡು. ನೆಕ್ಸ್ಟ್ ಇಲ್ಲಿಂದ ಆರಾಮೇಳ ಹತ್ರ ಹೋಗ್ಬಿಟ್ಟು ನೆಕ್ಸ್ಟ್ ರಾಮಸ್ವಾಮಿ ಸರ್ಕಲ್ ಎಲ್ಲಾಗುತ್ತೆ ಅಲ್ಲಿ ಹೋಗ್ತೀನಿ. ಇವತ್ತು ಎಷ್ಟಾಗುತ್ತೆ ಅಷ್ಟು ತೋರಿಸ್ತೀನಿ. ಒಟ್ಟಿನಲ್ಲಿ ಡೈಲಿ ಮಿಸ್ಸೇ ಇಲ್ಲ. ಓಕೆನಾ ಗಾಯ್ಸ್, ಇಲ್ಲಿಂದ ಹೊರಡವಾ ಗಾಯ್ಸ್. ಯೂನಿವರ್ಸಿಟಿ, ಮೈಸೂರು ಯೂನಿವರ್ಸಿಟಿ ಇದೇನೆ. ಇಲ್ಲಿಗೇನು ಅಷ್ಟೊಂದು ಲೈಟಿಂಗ್ಸ್ ಹಾಕಿಲ್ಲ, ಡಾರ್ಕಾಗಿ ನೋಡಿ. ಇಲ್ಲೇ ಇದ್ದೀವಿ, ಮುಂದೆ ಗಾಂಧಿ ತಾತ ಅವರವ್ರೆ. ನೋಡಿ ಎಷ್ಟು ಟ್ರಾಫಿಕ್ ಆಗುತ್ತೆ ಆಲ್ರೆಡಿ. ಆಗಲೇ ಟ್ರಾಫಿಕ್ ಫುಲ್ಲು ಟ್ರಾಫಿಕ್. ಈಗ ಇನ್ನು ಗಾಯ್ಸ್, ಈ ಕಡೆ ಒಂದು ಗಾಂಧಿ ತಾತ, ಈ ಕಡೆ ಒಂದು ಗಾಂಧಿ ತಾತ ಮಾಡಿ ನಿಲ್ಸವ್ರೆ. ಈ ಕಡೆ ಕಾಮನ್ ಆಗಿ ನಿಂತಿರೋದು, ಈ ಕಡೆ ಚರ್ಕ ಅಂತ ಬಟ್ಟೆ ನೇಯ್ತಾ ಇರ್ತಾರಲ್ಲ, ಅದನ್ನೇನೋ ಮಾಡವ್ರೆ. ಓಹೋ, ಇದು DC ಆಫೀಸ್ ನೋಡಿ ಪೂರ್ತಿ. ಇಲ್ಲಿ ರೈಟ್ ಹೋದರೆ ಇನ್ನು ಆರಾಮೇಳ. ಓಹೋ, ಇವತ್ತಿಂದನೇ ಸ್ಟಾರ್ಟು ಆರಾಮೇಳ. ಇವತ್ತು 22 ಸ್ಟಾರ್ಟು. ಲಾಸ್ಟ್ ಟೈಮು ಅಲ್ಲಿ ಸ್ಕೌಟ್ ಆ್ಯಂಡ್ ಗೈಡ್ಸಲ್ಲಿ ಮಾಡ್ತಿದ್ರು ಆರಾಮೇಳನ. ಈ ಟೈಮಿಂದ ಇಲ್ಲೇ ಸ್ಟಾರ್ಟ್ ಮಾಡ್ಕೊಂಬಿಟ್ಟವ್ರೆ, ಮಹಾರಾಜ ಗ್ರೌಂಡಲ್ಲಿ. ಈಗ ಹೆವಿ ಟ್ರಾಫಿಕ್ಕು ಆವಾಗಲೇ. ಮಧ್ಯ ಫೋಟೋಶೂಟ್ ಮಾಡೋರು ಬೇರೆ ಹೆವಿ ಇರ್ತಾರೆ. ಫೋಟೋಶೂಟ್ ಮಾಡ್ತಿರೋರ್ದು ಯಾರ್ದೋ ರೀಲ್ಸಲ್ಲಿ ಕಟ್ ಮಾಡೋರೆ ನೋಡಿ. ಇಲ್ಲೇ ಆರಾಮೇಳ ಆಲೆ ಓಪನಿಂಗಿಗೆ ಭರ್ಜರಿ ಬ್ಯಾಟಿಂಗ್ ಮಾಡ್ತವ್ರೆ. ಅದಕ್ಕೂ ಹೋಗ್ತೀವಿ, ಅದನ್ನು ವಿಡಿಯೋ ಮಾಡಾಕ್ತೀನಿ. ಸದ್ಯಕ್ಕೆ ಇವಾಗ ಇಲ್ಲಿಗೆ ಹೋಗಲ್ಲ, ಇನ್ನೊಂದು 2-3 ಕಡೆ ಹೋಗ್ತೀವಿ ಗಾಯ್ಸ್. ಅದು ಆರಾಮೇಳ ಮಹಾರಾಜ ಗ್ರೌಂಡ್ ಹತ್ರ ನೋಡಿ. ಈ ಸರ್ಕಲಲ್ಲಿ ಈ ಥರ ಲೈಟಿಂಗ್ಸ್ ಹಾಕೋರೆ. ಮತ್ತು ಸರ್ಕಲ್ ಸುತ್ತ ಹಳೆ ಆ್ಯಕ್ಟರ್ಸ್ಗಳದ್ದು ಫೋಟೋ ಹಾಕೋರೆ. ಸರ್ದಲ್ಲೊಂದು, ಈ ಕಡೆ ಅಂಬರೀಷ್ ಸರು, ಆ ಕಡೆ ವಿಷ್ಣುವರ್ಧನ್ ಸರು, ಅಲ್ಲಿ ರಾಜ್ಕುಮಾರ್ ಸರು, ಅನಂತ್ನಾಗ್ ಸರು, ಇನ್ನೊಬ್ಬರು ಭಾರತಿನೋ ಅವ್ರ ಹೆಸರು ಸರಿಯಾಗಿ ಗೊತ್ತಿಲ್ಲ, ಅವರೊಬ್ರದ್ದು ಹಾಕೋರೆ. ಅದೇ ಆರಾಮೇಳ. ಓಕೆನೇ ಗಾಯ್ಸ್, ಇನ್ನು ಈ ರೋಡ್ ಸ್ಟ್ರೈಟ್ ಹೋದರೆ ರಾಮಸ್ವಾಮಿ ಸರ್ಕಲ್, ಇಲ್ಲಿ ಸಖತ್ತಾಗಿ ಮಾಡೋರಂತೆ. ನಡ್ಕೊಂಡು ಬಂದ್ರೆ ಬೆಸ್ಟು ಅನ್ಕೊಂಬಿಡಿ. ಗಾಡಿಲೆಲ್ಲ ಓಡಾಡೋಕ್ಕಾಗಲ್ಲ, ರಿಸ್ಕು, ಹೆವಿ ಟ್ರಾಫಿಕ್ ಜಾಸ್ತಿ ಮಾತ್ರ. ಅದಕ್ಕೆ ನಾನು ನನ್ನ ಫ್ರೆಂಡ್ ಗಾಡೀಲಿ ಬಂದಿದ್ದೀನಿ. ಇನ್ಮೇಲಿಂದ ನಾನು ಗಾಡಿನ ಒಂದು ಕಡೆ ನಿಲ್ಲಿಸ್ಬಿಟ್ಟು ಗಾಡೀಲಿ ಬರ್ತಾ ಇರೋದೆ, ನಡ್ಕೊಂಡು ಓಡಾಡ್ಕೊಂಡು ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇರೋದೆ ಗಾಯ್ಸ್. ಅಷ್ಟೇ ಮಾಡೋದು. ಈಗ ಇಲ್ಲಿ ಕಂಟೆಂಟ್ ಶೂಟ್ ಮಾಡೋದೈತೆ, ಇಲ್ಲೊಂದು ವೀಡಿಯೋ ಮಾಡಬೇಕು. ಓಕೆನಾ ಗಾಯ್ಸ್, ಮತ್ತೆ ಸಿಗ್ತೀನಿ ಗಾಯ್ಸ್. ಇದು ರಾಮಸ್ವಾಮಿ ಸರ್ಕಲ್ಲು. ಈ ಸರ್ಕಲಲ್ವೇ ಸಕ್ಕತ್ತಾಗಿ ಮಾಡೋರು. ಇಲ್ಲೂ ವರ್ಷ ಸಕ್ಕತ್ತಾಗಿ ಮಾಡ್ತಾರೆ. ಒಂದ್ವೇನಾ ಇದು? ನಡಿ ಬರೋದು ಬಂದ್ಬಿಟ್ಟಿದ್ದೀವಿ. ಪೊಲೀಸ್ ಇಲ್ಲೇ ಅವರ ಏನು ಕೇಳಲ್ಲ.
ಗಾಯ್ಸ್ ಒಂದ್ಮೇಲೆ ನುಗ್ಬಿಟ್ಟಿದ್ದೀವಿ. ಬರೋದು ಮಾತ್ರ ಇರೋದು, ಹೋಗೋದಿಲ್ಲ. ಬರೋದು ಬಂದ್ಬಿಟ್ಟಿದ್ದೀವಿ. ಇನ್ನೇನು ಮಾಡೋದು, ಒಟ್ಟಾಗ್ಬಿಡೋದೆ ಹಿಂಗೆ ಮೆಸ್ಸಿಗೆ ಜಾಯ್ನ್ ಆಗಿಬಿಡೋದೆ. ಎಲ್ಲ ಕಡೆ ಆಲ್ರೆಡಿ ಪ್ರೀ ವೆಡ್ಡಿಂಗ್ ನಡೀತಾ ಇದೆ. ಈ ಸರ್ಕಲಲ್ಲಿ ಮಾತ್ರ ಮಸ್ತಾಗೋರು ಲೈಟಿಂಗು ನೋಡಿ. ಈ ಸರ್ಕಲಲ್ಲಿ ಯಾವಾಗಲೂ ಈ ಸ್ಟ್ಯಾಚು ಇದ್ದೇ ಇರ್ತದೆ ಗಾಯ್ಸ್. ಇಲ್ಲಿ ನೋಡಿ ಯಾವ ಮತ್ತು ಟ್ರಾಫಿಕ್ ಐತೆ. ಈ ವಿಡಿಯೋದಲ್ಲಿ ನಾನು ಜಾಸ್ತಿ ಫೇಸ್ ತೋರಿಸಲ್ಲ. ನಾನು ಫೇಸ್ ತೋರಿಸ್ಕೊಂಡು ಮಾತಾಡಿದ್ರೆ ನಿಮಗೆ ಲೈಟಿಂಗ್ ತೋರ್ಸೋಕ್ಕಾಗಲ್ಲ ಅಂತ ಅಷ್ಟೇ, ಇನ್ನೇನಿಲ್ಲ. ನೋಡಿ ರಾಮಸ್ವಾಮಿ ಸರ್ಕಲ್ಲು ಮಸ್ತಾಗೈತೆ. ಇದು ಅರಮನೆ. ಆ ಕಡೆ ಒಂದು ಮಾಡಿ ನಿಲ್ಲಿಸಿದ್ದಾರೆ. ಇಲ್ಲೊಂದು, ಅಲ್ಲೊಂದು, ಇಲ್ಲೊಂದು ಸಕ್ಕತ್ತಾಗೈತೆ ಈ ಸರ್ಕಲ್ವೇ. ಇದು ರಾಮಸ್ವಾಮಿ ಸರ್ಕಲ್ ನೋಡಿ. ನಡ್ಕೊಂಡು ಓಡಾಡಿದ್ರೇ ಬೆಸ್ಟು. ಗಾಡಿಲೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ, ಓಡಾಡ್ಕೊಂಡು ಹೆವಿ ರಿಸ್ಕ್ ಆಯ್ತದೆ ಗಾಯ್ಸ್. ಮತ್ತು ಇದೊಂದು ರೋಡು, ಈ ರೋಡಲ್ಲಿ ಹಿಂಗೆ ಹಾಕೋರೆ ಮಹಾರಾಣಿ ಕಾಲೇಜ್ ರೋಡು. ಮಹಾರಾಣಿ ಕಾಲೇಜಲ್ಲಿ ಮುಂದೆ, ಅಲ್ಲಿ ಮಹಾರಾಣಿ ಕಾಲೇಜಿಂದ ಮುಂದೆ ಬಂದರೆ ಇದು ರಾಮಸ್ವಾಮಿ ಸರ್ಕಲ್ಲು. ಸೊ ರೋಡ್ಗಳಷ್ಟೊಂದು ಸರಿಯಾಗಿ ಕನ್ಫ್ಯೂಸ್ ಆಗೋಯ್ತದೆ. ಒಟ್ಟಿನಲ್ಲಿ ರಾಮಸ್ವಾಮಿ ಸರ್ಕಲ್ಲು. ಮತ್ತು ನೆಕ್ಸ್ಟು ಎಲ್ಲಿ ಹೋಗ್ತೀನಿ ಅಲ್ಲಿ ಸಿಗ್ತೀನಿ ಗಾಯ್ಸ್. ಹೆವಿ ಟ್ರಾಫಿಕ್ಕು ಮಾತ್ರ. ಗಾಡಿ ಓಡಿಸ್ತಾ ವಿಡಿಯೋ ಮಾಡೋದು ಇನ್ನೂ ಕಷ್ಟ ನೋಡಿ. ಇಲ್ಲಿ ಫಸ್ಟ್ ಡೇನೇ ಈ ಮಟ್ಟಕ್ಕೆ ಟ್ರಾಫಿಕ್ ಆಗೈತೆ. ಇದಾದಮೇಲೆ ಇನ್ನೂ 10 ದಿವಸ ಇರ್ತದೆ. ಇನ್ನು ಯಾವ ಮಟ್ಟಿಗೆ ಟ್ರಾಫಿಕ್ ಇರುತ್ತೋ ಏನೋ ಗೊತ್ತಿಲ್ಲ ಗಾಯ್ಸ್. ಈ ಸರ್ಕಲಲ್ಲಿ 4 ಸ್ತಬ್ಧ ಚಿತ್ರ ಮಾಡಿ ನಿಲ್ಸವ್ರೆ ಟೋಟಲು. 1 2 3 4 ಸರ್ಕಲ್ಗೆ ಈ ಥರ ಲೈಟಿಂಗ್ಸ್ ಹಾಕೋರೆ. ಆಲ್ಮೋಸ್ಟ್ ಇಲ್ಲಿ ಎಲ್ಲ ವರ್ಷವೂ ಇದೇ ಥರ ಲೈಟಿಂಗ್ಸ್ ಇರ್ತದೆ. ಓಕೆ ಗಾಯ್ಸ್, ಮತ್ತೆ ಸಿಗ್ತೀನಿ ಗಾಯ್ಸ್. ಮತ್ತು ಇದು ಡಬಲ್ ರೋಡು. ಈ ರೋಡು ನೋಡಿ ಮಸ್ತಾಗಿ ಕಾಣಿಸ್ತೈತೆ. ಲಾಸ್ಟ್ ಇಯರ್ ಇದೇ ಕಾಂಬಿನೇಷನ್ ಹಾಕಿದ್ರು, ಕಲರ್ ಕಾಂಬಿನೇಷನು ಗೋಲ್ಡು ಮತ್ತು ಪರ್ಪಲ್ಲು. ಸೇಮ್ ಈ ವರ್ಷವೂ ಸೇಮ್ ಕಾಂಬಿನೇಷನ್ ಹಾಕವ್ರೆ, ಗೋಲ್ಡು ಮತ್ತು ಪರ್ಪಲ್ಲು. ನೋಡ್ತಾ ಇದ್ದೀರಲ್ಲ ಗಾಯ್ಸ್ ಲೈಟಿಂಗ್ಸ್ ಹೇಗೈತೆ ಅಂತ ಕಮೆಂಟ್ ಮಾಡಿರಿ. ನನ್ನ ಚಾನಲಲ್ಲಿ ಪೂರ್ತಿ ವೀಡಿಯೋಸ್ ಹಾಕ್ತೀನಿ ದಸರಾ ಲೈಟಿಂಗ್ಸ್ದೆ. ನೋಡಿ ಬರೋಕ್ಕಾಗಲಿಲ್ಲ ಅಂದರೆ ನನ್ನ ಚಾನಲಲ್ಲೇ ನೋಡ್ಕೊಂಡು ಖುಷಿಪಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಗಾಯ್ಸ್. ಡಬಲ್ ಬಸ್ಸು ದಸರಾದು ಎಲ್ಲ ಮೇಲೆ ಕೂತ್ಕೊಂಡ್ಬಿಟ್ಟವ್ರೆ ನೋಡಿ. ಓಪನ್ ಜೀಪು, ಅಯ್ಯೋ ಡಬಲ್ ಬಸ್ಸು, ಒಂದಲ್ಲ ಎರಡಲ್ಲ 3 ಒಟ್ಟೊಟ್ಟಿಗೆ ಕೂತ್ಕೊಂಡ್ಬಿಟ್ಟವ್ರೆ ನೋಡಿ. 1 2 3 ಬಸ್ಸು ಒಂದು ಸಿಟಿ ಫುಲ್ಲು ರೌಂಡ್ ಹಾಕ್ಸ್ತಾರೆ. ಮಸ್ತಾಗೈತೆ ನೋಡಿ. ಎಲ್ಲ ಮಸ್ತಾಗಿ ನೋಡ್ಕೊಂಡು ಹೋಗ್ತಾರೆ. ಫಸ್ಟ್ ದಿವಸ ಕೆಳಗಡೆ ಎಲ್ಲ ಖಾಲಿ, ಎಲ್ಲ ಮೇಲ್ಗಡೆ ಕೂತ್ಕೊಂಡ್ಬಿಟ್ಟವ್ರೆ ವಿಡಿಯೋಸ್ ಎಲ್ಲ ಮಾಡ್ಕೊಂಡು. ಪೊಲೀಸವ್ರಿಗೆ ಫುಲ್ ಅವಳಿ ಆಗ್ಬಿಡೈತೆ. ಆಗಲೇ ಹುಡುಗರುಗಳೆಲ್ಲ ಏನು ಗಾಡೀಲಿ ಬಿರಿ ಸೌಂಡ್ ಮಾಡ್ಕೊಂಡು ಬಾಟ್ಲೆ ಮಾಡ್ತಾ ಬಿದ್ದವ್ರೆ. ಪೊಲೀಸ್ ಅವಳಿ ಅಕಸ್ಕಟ್ಟೆ ಬರೋಕ್ಕೆ ಹುಡುಗರುಗಳನ್ನ, ಯಾಕಂದರೆ ಗಾಡೀಲಿ ಫುಲ್ಲು ರೈಸ್ ಮಾಡ್ಕೊಂಡು ಬಾಟ್ಲೆ ಮಾಡ್ತಾಯಿದ್ರು ನೋಡಿ. ಟ್ರಾಫಿಕ್ಕು ಅಲ್ಲಿ ಗಂಟ ಹೋಯ್ತೈತೆ. ಅಯ್ಯಪ್ಪ, ಅರ್ಧ ರೋಡ್ ನಿಂತ್ಕೊಂತವ್ರೆ ಟ್ರಾಫಿಕ್ಕು ನೋಡ್ರಿ ಗಾಯ್ಸ್. ನೋಡಿ ಮತ್ತೆ ಸಿಗ್ತೀನಿ ನೋಡಿ. ಮತ್ತು ಈ ಟೈಮಲ್ಲಿ ಪೊಲೀಸವ್ರಿಗೆ ಹೆವಿ ಡ್ಯೂಟಿ. ಇವಾಗ ಟ್ರಾಫಿಕ್ನ ಕಂಟ್ರೋಲ್ ಮಾಡಿ ಅವ್ರಿಗೆ ತಲೆ ಕೆಟ್ಟೋಗ್ಬಿಡುತ್ತೆ ಪಕ್ಕ. ಡಬಲ್ ರೋಡಲ್ಲಿ ಡಬಲ್ ಬಸ್ಸಲ್ಲಿ ಜನಗಳು ಹೋಯ್ತವ್ರೆ. ನಾವು ಡಬಲಾಗಿ ಗಾಡಿ ಹೋಗ್ತೀವಿ. ಓಹೋ, ಈ ರೋಡ್ ಪೂರ್ತಿ ಸೇಮ್ ಲೈಟಿಂಗ್ಸ್, ಏನು ಚೇಂಜ್ ಮಾಡಿಲ್ಲ. ಈ ರೋಡ್ ಪೂರ್ತಿ ಅಲ್ಲಿಂದ ಅಲ್ಲಿವರೆಗೂ ಸೇಮ್ ಲೈಟಿಂಗ್ಸೇ. ಮುಂದೆ ಒಂದು ಐತೆ ಡಬಲ್ ಬಸ್ಸು, ಇಲ್ಲೇ 2 ಐತೆ, ಹಿಂದ್ಗಡೆ ಇನ್ನೊಂದು ಐತೆ. ಟೋಟಲ್ 5 ಇದೇ ರೋಡಲ್ಲಿ ಆಲ್ರೆಡಿ 5 ಡಬಲ್ ಬಸ್ ಐತೆ. ಈ ಥರ ಗಲ್ಪಲ್ಲಿ ಎಲ್ಲ ನುಗ್ಗಿಸ್ಕೊಂಡು ಗಲ್ಲಿ ಓಡಾಡ್ಬೇಕಷ್ಟೇ. ಇವಾಗ ಮೇನ್ ರೋಡಲ್ಲಂತೂ ಓಡಾಡೋಕ್ಕಾಗಲ್ಲ ಎಲ್ಲೂ. ಎಲ್ಲ ಕಡೆ ಫುಲ್ ಟ್ರಾಫಿಕ್ಕು. ಒಂದೊಂದು ಟ್ರಾಫಿಕಲ್ಲಿ ನಿಂತ್ಕೊಂಡ್ರೆ 10 ನಿಮಿಷ ಕಾಲು ಗಂಟೆ ಡಮಾರ್ ಗಾಯ್ಸ್. ಈ ರೋಡ್ ಬಂದು ಸುಬ್ಬರಾಯನ ಕೆರೆ ರಸ್ತೆ. ನಾವು ಸುಬ್ಬರಾಯನ ಕೆರೆ ಹತ್ರ ಇದ್ದೀವಿ ಗಾಯ್ಸ್. ರಾಘವೇಂದ್ರ ಸ್ವಾಮಿ ಮಠ. ಇಲ್ಲೊಂದು ರೀಲ್ ಮಾಡಬೇಕಿತ್ತು, ಅಲ್ಲಿ ರೀಲ್ ಮಾಡಿ ಅಂಡಿಸಿದ್ದೀವಿ. ಈ ರೋಡಲ್ಲಿ ಈ ಥರ ಸಿಂಪಲಾಗಿ ಲೈಟಿಂಗ್ಸ್ ಹಾಕೋರೆ. ನೆಕ್ಸ್ಟು ಇಲ್ಲಿಂದ ಎಲ್ಲಿಗೆ ಹೋಗ್ತೀವಿ ನೋಡೋದ ಗಾಯ್ಸ್. ಆಗಲೇ 9 ಗಂಟೆ, ಇನ್ನು 1 ಅವರ್ ಲೈಟಿಂಗ್ಸ್ ಚೆನ್ನಾಗಿರುತ್ತೆ ಅಷ್ಟೇ. ಎದುರುಗಡೆ ಕಾಣಿಸ್ತಾ ಇರೋದು ಚಿಕ್ಕ ಗಡಿಯಾರ. ಈಗ ನಾವು ಎಲ್ಲಿದ್ದೀವಿ ಅಂದರೆ ಗಾಯ್ಸ್ ಫೈನಲಿ ಅರಸು ರೋಡಲ್ಲಿ ಇದ್ದೀವಿ. ಜನ ಸಾಗರ ನೋಡಿ. ಅರಸು ರೋಡಲ್ಲಿ ಯಾವ ಥರ ಐತೆ. ಯಾರು ನೋಡಿ ಎಲ್ಲರೂ ಫೋನ್ ಆನ್ ಮಾಡ್ಕೊಂಡು ನಿಂತಿರ್ತಾರೆ. ನಮ್ಮ ಥರನೇ ತಾನೇ ಎಲ್ಲರೂ ವೀಡಿಯೋಸ್ ಮಾಡ್ಕೊಂಡು ನಿಂತಿರ್ತಾರೆ. ಅರೆ ಬ್ಲಾಗ್ ಮಾಡ್ತಾ ಇರಲ್ಲ ಅಷ್ಟೇ, ಕಾಮನಾಗಿ ವೀಡಿಯೋ ಮಾಡ್ಕೊತಾ ಇರ್ತಾರೆ. ಸ್ಟೇಟಸ್ ಹಾಕೊಳ್ಳವ ಅಂದ್ಬಿಟ್ಟು ನೋಡಿ ಹೆಂಗೆ ಕಾಣಿಸ್ತೈತೆ ಅಂತ ಕಮೆಂಟ್ ಮಾಡಿ ಗಾಯ್ಸ್. ಅರಸು ರೋಡು ಇದು
ಪೂರ್ತಿ ಒನ್ ವೇ ನೋಡಿ. ಗಾಡಿ ತಂದರೆ ಇದೇ ರೋದನ್ನೇ ನಡ್ಕೊಂಡು ಓಡಾಡ್ಬಿಟ್ರೆ ಬೆಸ್ಟ್ ಅಂದ್ಕೊಂಬಿಡಿ. ಯಾವ ಮಟ್ಟಕ್ಕೆ ಟ್ರಾಫಿಕ್ ಆಗೈತೆ ಅಂತ. ಅದು ಒನ್ ವೇ ಬಚಾವು. ಈ ಕಡೆನೂ ಹೋಗಿ ಆ ಕಡೆನೂ ಬರೋಂಗಿದ್ದಿದ್ರೆ ಫುಲ್ ಕಷ್ಟ ಆಗ್ತಿತ್ತು. ಬೆಂಗಳೂರಲ್ಲಿ ಎಮ್ ಜಿ ರೋಡ್ ಹೆಂಗೆ ಅದೇ ಥರ ಇದು ಮೈಸೂರಲ್ಲಿ ಹತ್ತು ರೋಡು. ಹಂಗೆ ಹೋದರೆ ಟ್ರಾಫಿಕ್ ಅಂದ್ಬಿಟ್ಟು ಈ ಕಡೆ ಬಂದಿದ್ದೀವಿ. ಈ ಕಡೆ ಇಲ್ಲೊಂದು ಕಂಟೆಂಟ್ ಮಾಡಬೇಕಿತ್ತು ಅಂದ್ಬಿಟ್ಟು ಈ ಕಡೆ ಹೋಗ್ತಾ ಇದ್ದೀವಿ. ಪೊಲೀಸೇ ಕಳಿಸ್ಕೊಟ್ಬಿಟ್ರು ಹೋಗಿ ಬೇಗ ಊಟಾಗ್ಬಿಡಿ ಅಂತ. ಬಿಡೋ ಏನೂ ಮಾಡೋಕ್ಕಾಗಲ್ಲ. ಯಾರು ಅಷ್ಟೊಂದೆಲ್ಲ ಈಸಿಯಾಗಿ ನೋಡೋಕ್ಕಾಗಲ್ಲ. ಹಿಂಗೆ ನೋಡಿ ಒನ್ ವೇ. ಈ ರೋಡಲ್ಲಿ ಹೋಗೋಕ್ಕಾಗಲ್ಲ, ಈ ರೋಡಲ್ಲಿ ಹೋಗಬೇಕು. ನಾವು ಹೋಗ್ಬೇಕಾಗಿರೋದು ಈ ರೋಡ್. ಇದು ಶಿವರಾಮಪೇಟೆ ರೋಡೇನೋ ಇದು ಅಲ್ವಾ ಗೈಸ್? ಇದು ಶಿವರಾಮಪೇಟೆ ರೋಡು. ಜನ ಕಮ್ಮಿ ಅವರೇ ಇವತ್ತು. ಗಾಡೀಲಿ ಓಡಾಡ್ತಾ ಸ್ವಲ್ಪ ವೀಡಿಯೋಸು ಸರಿಯಾಗಿ ಮಾಡೋಕ್ಕಾಗಿಲ್ಲ. ನಾಳೆ ನನ್ನ ಗಾಡಿನ ತಂದು ಒಂದು ಕಡೆ ನಿಲ್ಲಿಸಿ ನೀಟಾಗಿ ಎಲ್ಲ ಕಡೆ ಸುತ್ತ ಹಾಡ್ಕೊಂಡು ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ಡೀಟೇಲಾಗಿ. ಸುತ್ತ ಹಾಡ್ಕೊಂಡು ಇವತ್ತು ಗಾಡೀಲಿ ಹೋಗ್ತಾ ಅಲ್ಪ ಸ್ವಲ್ಪ ಅಷ್ಟೊಂದು ನೀಟಾಗಿ ಮಾಡೋಕ್ಕಾಗಿಲ್ಲ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬಿಡಿ ಫಸ್ಟ್ ವೀಡಿಯೋ. ನೆಕ್ಸ್ಟ್ ವೀಡಿಯೋದಿಂದ ಕರೆಕ್ಟಾಗಿ ಬರುತ್ತೆ. ಗಾಯ್ಸ್, ದಸರಾ ಪ್ರಯುಕ್ತ ಯಾವುದೋ ಇವೆಂಟ್ ನಡೀತಾ ಇದೆ. ಹಳೇದು ಜನಪದ ಗೀತೆಯನ್ನು ಆಡ್ತಾ ಇರಬೇಕು ಗಾಯ್ಸ್. ಈ ರೋಡ್ ನೋಡಿ ನೆಕ್ಸ್ಟ್ ಲೆವೆಲ್. ಸ್ವರ್ಗ ಇದ್ದಾಗೈತೆ ಈ ರೋಡ್. ಮಾತ್ರ ನೆಕ್ಸ್ಟ್ ಲೆವೆಲ್ ಸಖತ್ತಾಗೈತೆ. ಅಂಬಾರಿ ಹೋಗೋದು ಇದೇ ರೋಡು. ಅದರಿಂದ ಈ ರೋಡಲ್ಲಿ ಮಾತ್ರ ಲೈಟಿಂಗು ಮಾತ್ರ ಮಸ್ತಾಗಿ ಹಾಕೋರೆ. ಹೆಂಗ್ ಕಾಣಿಸ್ತೈತೆ ಅಂತ ನೋಡಿ ಕಮೆಂಟ್ ಮಾಡಿ ಗಾಯ್ಸ್. ಸಖತ್ತಾಗೈತೆ ಮಾತ್ರ ರೋಡು, ಮಸ್ತಾಗೈತೆ. ಏನ್ ಗುರು ಇದು ಸೂಪರ್ ಮಾತ್ರ ಗಾಯ್ಸ್. ಈ ರೋಡು ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿರಿ. ರೋಡ್ ನೋಡೋಕೆ ಮಾತ್ರ ಮಸ್ತಾಗೈತೆ. ದೂರದಿಂದ ನೋಡೋಕೆ ಮಸ್ತಾಗಿ ಕಾಣಿಸುತ್ತೆ ನೋಡಿ ಗಾಯ್ಸ್. ಅದೇ ಸರ್ಕಲ್. ಆ ಸರ್ಕಲ್ಗೆ ನಾಳೆ ಹೋಗ್ತೀನಿ. ಆ ಸರ್ಕಲ್ಗೆ, ಆ ಸರ್ಕಲಲ್ಲಿ ಯಾವ ಥರ ಲೈಟಿಂಗ್ಸ್ ಹಾಕೋರೆ ಅಂತ ನಾಳೆ ತೋರಿಸ್ತೀನಿ ನಿಮಗೆ. ನೋಡಿ ಗಾಯ್ಸ್ ಹೆಂಗೈತೆ ಅಂತ. ಇದೇ ರೋಡಲ್ಲಿ ಅಂಬಾರಿ ಹೋಗೋದು. ಆಲ್ರೆಡಿ ಆನೆಗಳೆಲ್ಲ ಬಂದು ಹೋಗಿರುತ್ತೆ ವಾಕಿಂಗ್ ಮಾಡ್ಕೊಂಡು. ಅದ್ರ ಲದ್ದಿ ವಾಸನೆ ಹೊಡಿತೈತೆ ಇಲ್ಲಿ ಲೈಟಾಗಿ ನೋಡಿ. ಅದ್ರ ಲದ್ದಿ ಅಲ್ಲೇ ಐತೆ, ಆನೆ ಲದ್ದಿ. ಇಲ್ಲೊಂದು ಕಂಟೆಂಟ್ ವಿಡಿಯೋ ಮಾಡ್ಕೊಂಡು ಇಲ್ಲಿಂದ ಹೊರಡಬೇಕು ಈಗ ಗಾಯ್ಸ್. ಇದು ರೈಲ್ವೆ ಸ್ಟೇಷನ್. ಎಲ್ಲ ಒಂದೇ ಸೇಮ್. ಗೋಲ್ಡ್ಗೆ ಪರ್ಪಲ್ ಪಿಂಕ ಗಾಯ್ಸ್. ಒಂದು ಪಿಂಕು ಅಂತ ನಾನು ಪರ್ಪಲ್ ಅಂತ ಇದ್ದೀನಿ. ನೀವು ಯಾವ್ದು ನೋಡ್ಬಿಟ್ಟು ನೀವೇ ಕಮೆಂಟ್ ಮಾಡಿ ಹೇಳಿ. ಲಾಸ್ಟ್ ಟೈಮು ಸೇಮ್ ಹಾಕಿರೋ ಲೈಟಿಂಗ್ಸ್ ರೋಡ್ಗೆ. ಈ ಸರಿ ಸೇಮ್ ಹಾಕೋರೆ ಗಾಯ್ಸ್. ಸದ್ಯಕ್ಕೆ ಇವತ್ತಿಗೆ ಇಷ್ಟೇ ಲೈಟಿಂಗ್ಸು. ನಾಳೆ ಇನ್ಯಾವ ಕಡೆ ಹೋಗೋದ ಅಂತ ಪ್ಲಾನ್ ಮಾಡಿಬಿಟ್ಟು ಹೋಗೋದ, ಯಾವ ಕಡೆ ಹೋಗೋದು, ಯಾವ ಕಡೆ ಲೈಟಿಂಗ್ಸ್ ಚೆನ್ನಾಗಿ ಹಾಕೋರೆ ಇನ್ನು ಹಾಕಿ ಹೋಗ್ಬೋದು. ಆಕಾಶವಾಣಿ. ಓಕೆ ಗಾಯ್ಸ್, ಮತ್ತೆ ಸಿಗ್ತೀನಿ ಗಾಯ್ಸ್. ಟೈಮು 10:20 ನೋಡಿದ್ರಲ್ಲ ಗಾಯ್ಸ್. ಇವತ್ತೊಂದು ಲೈಟಿಂಗ್ಸು ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತು ಇವತ್ತು ನಮ್ಮ ಫ್ರೆಂಡ್ ಗಾಡೀಲಿ ಹೋಗಿದ್ದು. ಅವನೇನೋ ಸ್ವಲ್ಪ ವೀಡಿಯೋಸ್ ಮಾಡಬೇಕಿತ್ತು. ಒಂದು ಬೇರೆದು ಪೇಜ್ ಇದೆ, ಆ ಪೇಜ್ಗೆ ವೀಡಿಯೋ ಮಾಡಬೇಕಿತ್ತು. ಗಾಡೀಲಿ ಓಡಾಡ್ತಾ ಇವತ್ತು ವೀಡಿಯೋ ಸರಿಯಾಗಿ ಮಾಡೋಕ್ಕಾಗಲಿಲ್ಲ. ಆಲ್ಮೋಸ್ಟ್ ಇವತ್ತು ಬೇಗನೆ ಬಂದು ಈಗ ಅಷ್ಟೊಂದು ನೀಟಾಗಿ ಇವತ್ತು ಲೈಟಿಂಗ್ಸ್ನ ತೋರ್ಸೋಕ್ಕಾಗಲಿಲ್ಲ. ನೀಟಾಗಿ ಲೈಟಿಂಗ್ಸ್ ತೋರಿಸ್ಬೇಕಂದ್ರೆ ಒಂದು ಕಡೆ ಗಾಡಿ ನಿಲ್ಲಿಸಿ ಆರಾಮಾಗಿ ನೆಡ್ಕೊಂಡು ಓಡಾಡ್ಕೊಂಡು ಲೈಟಿಂಗ್ಸ್ ನೋಡಬೇಕು. ಆವಾಗಲೇ ಮಜಾ. ಗಾಡೀಲಿ ಹೋಗ್ತಾ ಅಷ್ಟೊಂದು ನೀಟಾಗಿ ನೋಡೋಕ್ಕಾಗಲ್ಲ. ನೋಡ್ಕೊಂಡು ಹೋಗ್ಬೋದು ಅಷ್ಟೇ. ಈ ಥರ ಬ್ಲಾಗ್ ಎಲ್ಲ ಮಾಡೋಕ್ಕಾಗಲ್ಲ. ಗಾಡೀಲಿ ಹೋಗ್ತಾ ಕಷ್ಟ ಆಯ್ತದೆ. ನೀಟಾಗಿ ನಿಮಗೆ ಲೈಟಿಂಗ್ಸ್ ತೋರಿಸ್ಬೇಕಂದ್ರೆ ಒಂದು ಕಡೆ ಗಾಡಿ ನಿಲ್ಲಿಸಿ ನೀಟಾಗಿ ಒಂದು ಕಡೆಯಿಂದ ವೀಡಿಯೋ ಮಾಡ್ಕೊಂಡು ಬರಬೇಕು. ಇವತ್ತು ಅದೇ ಕಂಟೆಂಟ್ ವೀಡಿಯೋ ಇತ್ತಲ್ಲ, ಸ್ವಲ್ಪ ಅದನ್ನೆಲ್ಲ ವೀಡಿಯೋ ಮಾಡೋಕ್ಕೋಸ್ಕರ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಗಾಡೀಲೇ ಆಗೋಯ್ತು. ಸ್ವಲ್ಪ ಮಾಡಿದ್ದೀನಿ ಗಾಯ್ಸ್. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬಿಡಿ. ನಾಳೆ ನೀಟಾಗಿ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇನ್ನು ದಸರಾ ಮುಗಿಯೋವರೆಗೂ ಲೈಟಿಂಗ್ಸು ಎಲ್ಲೆಲ್ಲ ಹಾಕೋರೆ ಎಲ್ಲ ಕಡೆಯೂ ಹೋಗಿ ವೀಡಿಯೋಸ್ ಮಾಡಿ ಒಂದೊಂದು ದಿವಸ ಅಪ್ಲೋಡ್ ಮಾಡ್ತೀನಿ ಗಾಯ್ಸ್. ನೀವು ಸಪೋರ್ಟ್ ಮಾಡಬೇಕು ಅಷ್ಟೇ, ಇನ್ನೇನಿಲ್ಲ. ಓಕೆನಾ ಗಾಯ್ಸ್? ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿರಿ. ಮತ್ತು ಈ ವಿಡಿಯೋದಲ್ಲಿ ಸಣ್ಣ ಪುಟ್ಟ ತಪ್ಪಿದ್ರೆ ಕಮೆಂಟ್ ಮಾಡಿ. ಮತ್ತು ಡೈಲಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ, ಇನ್ಸ್ಟಾಗ್ರಾಮಲ್ಲಿ ರೀಲ್ ಅಪ್ಲೋಡ್ ಮಾಡ್ತೀನಿ. ಮಿಸ್ ಮಾಡ್ದೇನೆ ನೋಡಿ. ಮತ್ತು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ ಕಡೆ ಫಾಲೋ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಓಕೆನಾ ಗಾಯ್ಸ್? ಇನ್ಸ್ಟಾಗ್ರಾಮು, ಫೇಸ್ಬುಕ್ ಎಲ್ಲ ಕಡೆ ಫಾಲೋ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ ಕಮೆಂಟ್ ಮಾಡ್ತಾ ಗಾಯ್ಸ್. ಮತ್ತು ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕು
ಗಾಯ್ಸ್. ಮತ್ತು ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಎಲ್ಲ ಕಡೆ ಫಾಲೋ ಮಾಡಿ. ಆ್ಯಂಡ್ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗಾಯ್ಸ್. ಹಾಗಂತ ಹೇಳ್ತಾ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡುವ. ಮತ್ತು ನಾಳೆ ಸಿಗೋದ. ಇವತ್ತು ಸ್ವಲ್ಪ ಅಷ್ಟೇ ಲೈಟಿಂಗ್ ತೋರ್ಸೋಕ್ಕಾಗಿದ್ದು, ಫುಲ್ಲು ಲೈಟಿಂಗ್ಸ್ ತೋರ್ಸೋಕ್ಕಾಗಿಲ್ಲ, ಬೇಜಾರು ಮಾಡ್ಕೊಂಬೇಡ. ಇವತ್ತು ಸ್ವಲ್ಪ ಅಷ್ಟೇ ಲೈಟಿಂಗ್ ತೋರ್ಸೋಕ್ಕಾಗಿದ್ದು ಗಾಯ್ಸ್, ಇವತ್ತು ಸ್ವಲ್ಪ ಅಷ್ಟೇ ಲೈಟಿಂಗ್ಸ್ ತೋರ್ಸೋಕ್ಕಾಗಿದ್ದು. ಅಂದರೆ ನಾನು ಎಲ್ಲ ಒಂದೇ ದಿವಸ ಮಾಡಿ ಹಾಕಲ್ಲ ಲೈಟಿಂಗ್ಸ್ ವೀಡಿಯೋನ. ಒಂದೊಂದು ದಿವಸ ಒಂದೊಂದು ಕಡೆ ಹೋಗಿ ಸ್ವಲ್ಪನೇ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಎಲ್ಲನೂ ಒಂದೇ ದಿವಸ ಮಾಡಿ ಅಪ್ಲೋಡ್ ಮಾಡೋದು ಕಷ್ಟ. ನೀವು ಒಂದೇ ದಿವಸ ನೋಡ್ಕೊಂಡು ಸುಮ್ಮನಾಗ್ಬಿಡಿ. ದಿನಾಲುವೆ ಸ್ವಲ್ಪ ನೋಡಲಿ ಅಂತ ನಾನು ಒಂದೊಂದು ಕಡೆ ಹೋಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಗಾಯ್ಸ್. ಹಾಗಂತ ಹೇಳ್ತಾ ಈ ಬ್ಲಾಗ್ನ ಎಲ್ಲಿಗೆ ಎಂಡ್ ಮಾಡುವ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ ಕಡೆ ಫಾಲೋ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡುವ. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋದ ಗಾಯ್ಸ್. ಬಾಯ್.